ನಮಸ್ಕಾರ ನೆಲ ಬಾಂಧವರೇ. ಭೂಮಿಯನ್ನು ಅಳತೆ ಮಾಡುವಾಗ ಸರಪಳಿ ಹೇಗೆ ಮುಖ್ಯವೋ ಅದರ ಜೊತೆಯಲ್ಲಿ ಮೊಳೆಗಳು ಅಷ್ಟೇ ಮುಖ್ಯ. ಇವುಗಳನ್ನು ಬಾಣ ಅಂತಾರೆ ಅಥವಾ ಆರೋಸ್ ಅಂತಾರೆ. ಸಾಮಾನ್ಯವಾಗಿ ಮೊಳೆಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಅಳತೆ ಇರೋದಿಲ್ಲ. ಆದರೂ ಇಲ್ಲಿ ಒಂದು 400 mm ಉದ್ದದ ಮೊಳೆ ಇದೆ. ಇದರ ಒಂದು ಬದಿಯಲ್ಲಿ ವೃತ್ತಾಕಾರವಾಗಿ ಬೆಂಡ್ ಮಾಡಿರ್ತಾರೆ. ಇದರ ಉದ್ದೇಶ ಹಿಡಿಲಿಕ್ಕೆ ಅನುಕೂಲ ಆಗಲಿ ಮತ್ತು ಸಾಗಣೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ. ಇನ್ನೊಂದು ಭಾಗದಲ್ಲಿ ಮೊಣಚಾಗಿರುತ್ತೆ. ಇದರಿಂದ ನಾವು ಸುಲಭವಾಗಿ ನೆಲದಲ್ಲಿ ನೆಡಬಹುದಾಗಿರುತ್ತೆ. ಸಾಮಾನ್ಯವಾಗಿ ಮೊಳೆಗಳಿಗೆ ಕಪ್ಪು ಬಣ್ಣವನ್ನು ಬಳಿದಿರ್ತಾರೆ. ಅಳತೆ ಸಂದರ್ಭದಲ್ಲಿ ಮೊಳೆಗಳು ಕಾಣೆಯಾಗುವ ಅಥವಾ ಕಳೆದು ಹೋಗುವ ಸಂದರ್ಭ ಇರುತ್ತೆ. ಇದಕ್ಕಾಗಿ ವೃತ್ತಾಕಾರಕ್ಕೆ ಬಿಳಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಸುತ್ತಿರ್ತಾರೆ. ಅಳತೆ ಸಂದರ್ಭದಲ್ಲಿ ಹಿಂಬಾಲಕರು ಮತ್ತು ಮುಂಬಾಲಕರು ಇರ್ತಾರೆ. ಮುಂಬಾಲಕರ ಬಳಿ ಎಲ್ಲ ಮೊಳೆಗಳು ಇರ್ತವೆ. ಉದಾಹರಣೆಗೆ ಹಿಂಬಾಲಕ ಇಲ್ಲಿ ನಿಂತಿದ್ದಾಗ ಮುಂಬಾಲಕ ತನ್ನಲ್ಲಿರ್ತಕ್ಕಂಥ ಎಲ್ಲ ಮೊಳೆಗಳನ್ನು ಹಿಡಿದು ನಂತರ ಇಲ್ಲಿ ಒಂದು ಮೊಳೆಯನ್ನು ಇಡ್ತಾನೆ. ನಂತರ ಮುಂದೆ ಹೋಗ್ತಾನೆ. ಹಿಂಬಾಲಕ ಇಲ್ಲಿ ಬಂದು ಈ ಮೊಳೆಯನ್ನು ತಗೊತಾನೆ. ನಂತರ ಮುಂಬಾಲಕ ಇಲ್ಲೊಂದು ಮೊಳೆಯನ್ನು ಇಡ್ತಾನೆ. ನಂತರ ಮುಂಬಾಲಕ ಮುಂದೆ ಹೋಗ್ತಾನೆ. ಹಿಂಬಾಲಕ ಇಲ್ಲಿ ಮೊಳೆ ತಗೊತಾನೆ. ಇದೇ ರೀತಿ ತನ್ನಲ್ಲಿರುವ ಎಲ್ಲ 10 ಮೊಳೆಗಳನ್ನ ನೆಡ್ತಾ ಹೋಗ್ತಾನೆ. 10 ಮೊಳೆ ಆದ ನಂತರ ಎಲ್ಲ ಮೊಳೆಗಳನ್ನು ಹಿಂಬಾಲಕನಿಂದ ಪಡೆದು ನಂತರ ಮುಂದಕ್ಕೆ ಹೋಗ್ತಾನೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಮತ್ತು ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಟೈಪ್ ಮಾಡಿ ನೋಡಬಹುದಾಗಿದೆ. ನಮಸ್ಕಾರ.